ಕಡಿಗೆ ಜೋರಾಗೆ. ಸುಬು ಸುಬು ಸುಬು. ಏನ್ ಬಾವ? ಸುಬು ಬೊಮ್ಮೆದ ಅದು ನನ್ನ ಹತ್ರಕ್ಕೆ ಒಂದು ಸ್ವಲ್ಪ ವಿಚಾರಗಳನ್ನ ಮಾತಾಡಬೇಕಿತ್ತು. ಫ್ರೀ ಇದೆಯಾ? ಫ್ರೀನೇ ಇದ್ದೀನಿ, ಹೇಳಿ ಬಾವ. ಅದು ತುಂಬಾ ಮುಖ್ಯವಾದ ವಿಷಯ. ಏನ್ ಹೇಳಿದ್ರೆ ಮತ್ತೆ ಮನೆ ಬಿಟ್ಟು ಹೋಗ್ಬೇಕಂತ ಅನ್ಕೊಂಡಿದ್ರೆ ಏನು? ನನ್ನ ಮಗ ಒಂದು ಸರಿ ನಿರ್ಧಾರ ಮಾಡ್ದ ಅಂದ್ರೆ ಅವ್ರ ಮಾತನ್ನ ಅವನೇ ಕೇಳೋದಿಲ್ಲ. ಇವಾಗ ಏನೋ ದೊಡ್ಡದಾಗಿ ಯೋಚನೆ ಮಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಾನೆ ಅಂದ್ರೆ ನೀವು ಕೇಳಿಸ್ಕೋಬೇಕು, ನೀನು ಹೇಳ್ಬೇಕು ಕಣ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ನಿರ್ಧಾರ ಮಾಡಿದ್ದೀನಿ ಅಂತ ನೀವು ಅಂದ್ಕೊಳಕ್ ಹೋಗ್ಬೇಡಿ. ನಾನು ಮನೆ ಬಿಟ್ಟು ಹೋಗಲ್ಲ. ವೀಕ್ಡೇಸ್ ಅಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ವೀಕೆಂಡ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀನಿ. ಅಳಿಂದ್ರೆ ಈ ಮಾತನ್ನ ಆಗ್ಲೇ ಹೇಳಿದ್ರಲ್ಲ, ಮತ್ತೆ ಮತ್ತೆ ಯಾಕೆ ಅದನ್ನೇ ಹೇಳ್ತಿದ್ದೀರಾ? ಧನಲಕ್ಷ್ಮಿ ಹೋಗಮ್ಮ, ಅಳಿಂದ್ರಿಗೆ ಮಜ್ಜಿಗೆ ತಂದ್ಕೊಡು, ಕುಡಿದು ತಂಪಾಗಿರ್ಲಿ. ಅತ್ತೆಯವರೇ, ನಾನು ಹೇಳಬೇಕಾಗಿರೋದು ಬೇರೆ ಇನ್ನೊಂದು ವಿಚಾರ, ಮುಖ್ಯವಾದ್ದು. ರೀ, ವಿಷಯ ಏನು ಅಂತ ಹೇಳಿ, ಸುಮ್ಮನೆ ಬಿಲ್ಡಪ್ ಕೊಡಬೇಡಿ. ನೋಡಿದನ, ನಾನು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಆಗೋಗಿದೆ. ಆದರೆ ಕೆಲಸ ಹುಡುಕಿ 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 ನನಗೆ ಸಾಕಾಗಿ ಹೋಗಿದೆ. ನನ್ನಂಥವನಿಗೆ ಕೆಲಸ ಸಿಗಬೇಕು ಅಂತಂದರೆ ಡಿಗ್ರಿ ಇರಬೇಕು, ಜೊತೆಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಎರಡೂ ಇಲ್ಲ ಇವನಿಗೆ. ಅದಕ್ಕೆ ಇನ್ಫ್ಲೂಯೆನ್ಸ್ ಇರಬೇಕು. ಸುಬ್ಬು, ನನಗೆ ನೀನೇ ಗತಿ, ನೀನೇ ನನಗೊಂದು ಕೆಲಸ ಕೊಡಿಸ್ಬೇಕು. ಹೇಳಿದ್ನಲ್ಲ ಬಾವ, ಕೊಡಿಸ್ತೀನಿ ಅಂತ. ನಾನು ಒಂದಷ್ಟು ಕಡೆ ಹುಡುಕ್ತಾ ಇದ್ದೀನಿ, ಸಿಕ್ಕಿದ ತಕ್ಷಣ ಹೇಳ್ತೀನಿ, ನಂಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ನಲ್ಲ. ಕಾರ್ತಿಕೇಯ, ನೀನೇ ಹೀಗೆ ಹೇಳ್ಬಿಟ್ರೆ ನನ್ನ ಮಗ ಬದುಕೋದಾದ್ರೂ ಹೇಗಪ್ಪ? ಅಂದರೆ ನೀನೀಗ ಮಿನಿಸ್ಟ್ರ್ ಹತ್ರ ಕೆಲಸ ಮಾಡ್ತಿದೀಯಾ? ನೀನೊಂದು ಮಾತು ಹೇಳಿದ್ರೆ ಅವ್ರು ನಿಮ್ಮ ಮಾತಿಗೆ ಕಟ್ಟಿಬಿದ್ದು ಎಂತೆಂಥವ್ರಿಗೋ ಕೆಲಸ ಕೊಡ್ತಾರೆ. ನಮ್ಮ ಬಾವಂಗೆ ಒಂದು ಕೆಲಸ ಕೊಡಿ ಅಂತಂದರೆ ಇಲ್ಲ ಅಂತಾರೇನಪ್ಪ, ಖಂಡಿತ ಕೊಟ್ಟೇ ಕೊಡ್ತಾರೆ. ನೀನು ಹೇಳಬೇಕಪ್ಪ, ಒಂದು ಮಾತು ಹೇಳಿದರೆ ನನ್ನ ಮಗ ಬದುಕೋತಾನೆ. ಯಾಕೆಂದರೆ ಒಂದು 20 ಜನ ಕೆಲಸ ಮಾಡ್ತಿರ್ತಾರೆ ಅವ್ರ ಸುತ್ತಮುತ್ತ. ಅವರಲ್ಲಿ ನನ್ನ ಮಗನೂ ಒಬ್ಬ ಕಷ್ಟಪಟ್ಟು ನಿಯತ್ತಿಂದ ದುಡಿತಾನೆ. ಏನ್ ಹೇಳ್ತಿದ್ದೀರಾ ನೀವು? ನನ್ನ ಗಂಡ ಮಿನಿಸ್ಟ್ರ್ ಹತ್ರ ಕೆಲಸ ಮಾಡ್ಬೇಕಾ? ಮಿನಿಸ್ಟ್ರ್ ಮನೆಯವರೇ ಬಂದು ಇಲ್ಲಿ ಒಕ್ಕರಿಸ್ಕೊಂಡು ಇಷ್ಟೆಲ್ಲ ರಾದಂತಗಳಾಗೋಯ್ತು ಅಂಥದ್ರಲ್ಲಿ ಇವ್ರು ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಅಂತೀರಾ? ಲೇ ಧನ ಕೊಡೋದ ಲಕ್ಷ್ಮಿ, ನೋಡಮ್ಮ, ಮಿನಿಸ್ಟ್ರು ಅಂದರೆ ಯಾರು? ಯಾರು? ನಮ್ಮನ್ನ ಆಳವರು, ನಾವು ಓಟು ಕೊಟ್ಟು ಗೆಲ್ಲಿಸಿದವರು. ಅಷ್ಟೇ ಅಲ್ಲ ಕಣೆ, ಅವ್ರು ಇವಾಗ ನಮಗೆ ಸಂಬಂಧಿಕರು ಬೇರೆ. ಅಂಥವ್ರ ಹತ್ರ ಕೆಲಸ ಮಾಡಿದ್ರೆ ತಪ್ಪೇನಿದೆಯಾ ಧನಲಕ್ಷ್ಮಿ? ಅಲ್ವೇನೋ ಸುಂದರ? ಹೌದು ಕಣ ಸುಬ್ಬು, ನೋಡೋ, ನನಗೆ ಜೀವನದಲ್ಲಿ ಬದುಕಬೇಕು, ದುಡಿಬೇಕು ಅನ್ನೋ ಆಸೆ ಬಂದಿದೆ. ಅಂಥದ್ರಲ್ಲಿ ನನಗೆ ದುಡಿಯೋಕ್ಕೆ ಅಂತ ಒಂದು ದಾರಿ ಮಾಡಿಕೊಡು ಸುಬ್ಬು. ನಿನ್ನತ್ರಕ್ಕೆ ನಾನು ಇನ್ನೇನು ಕೇಳ್ತಾ ಇಲ್ಲ ಸುಬ್ಬು. ಹೇಗಾದರೂ ಮಾಡಿ ಮಿನಿಸ್ಟರ್ ಹತ್ರಕ್ಕೆ ನಾನೊಂದು ಕೆಲಸ ಕೊಡಿಸ್ಬಿಡು ಸುಬ್ಬು. ಅಳಿಂದ್ರೆ ಈಗಾಗಲೇ ನಮ್ಮ ಸುಬ್ಬು ಹತ್ರ ಬೈಕು, ದುಡ್ಡು, ಮತ್ತೊಂದು ಇನ್ನೊಂದು ಅದೆಲ್ಲ ಕೇಳಿರಬಹುದು ಮಾವ. ಅದು ಆವಾಗ. ಈಗ ನನ್ನ ಜೀವನಕ್ಕೆ ಅಂತ ಕೆಲಸ ಕೇಳ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ? ಅದಕ್ಕೇನೆ ಸುಬ್ಬು, ಹೇಗಾದ್ರೂ ಮಾಡಿ ಮಿನಿಸ್ಟರ್ ಹತ್ರಕ್ಕೆ ನಾನೊಂದು ಕೆಲಸ ಕೊಡಿಸ್ಬಿಡ. ಬಾವ ಅಂತ ಬಾಯಿ ತುಂಬ ಕರಿತೀಯ. ಈ ಭಾವನ ಜೀವನ ಸರಿ ಮಾಡು, ಅವನಿಗೆ ಅಂತ ಒಂದು ಕೆಲಸ ಕೊಡು. ಮಿನಿಸ್ಟರ್ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡು ಪ್ಲೀಸ್. ನಾನು ತಿನ್ನಲ್ಲ. ಇಂಕಿ ಹಠ ಮಾಡಬೇಡಮ್ಮ. ಎಷ್ಟು ಅಂತ ಹಸ್ಕೊಂಡಿರ್ತೀಯ ನೀನು? ಸ್ವಲ್ಪ ತಿನ್ನು. ಹಠ ಮಾಡ್ತಾ ಇರೋದು ನಾನಲ್ಲ, ನೀವು. ನನಗೆ ಊಟ ಬೇಡ, ಅಮ್ಮ ಬೇಕು. ಅಮ್ಮ ತಿನ್ಸಿದ್ರೆ ತಿಂತೀನಿ, ನೀವು ತಿನ್ಸಿದ್ರೆ ನಾನು ತಿನ್ನಲ್ಲ. ಪಿಂಕಿ, ಸುಮ್ಮನೆ ಹಠ ಮಾಡಬೇಡ. ನೀನೇನೇ ಮಾಡಿದ್ರು ಅಮ್ಮನ ನೋಡೋಕ್ಕಾಗಲ್ಲ. ಸುಮ್ಮನೆ ತಿಂತೀಯೋ ಇಲ್ಲ 4 ಬಿಡ್ಲೋ. ಸುರೇಂದ್ರ, ಮಗು ಮೇಲೆ ಹಾಗೇನೋ ರೇಗಾಡೋದು? ಇನ್ನೇನಣ ಮಾಡಲಿ, ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಆಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ. ಒಂದು ನನಗೆ ಹೀಗಾಗಿದೆ ಅಂತ ಯೋಚನೆ ಮಾಡಲ, ಮಗುನ ಸಮಾಧಾನ ಮಾಡಲು
ಒಂದು ಅರ್ಥ ಆಗ್ತಿಲ್ಲ ಅಣ್ಣ. ಹಾಗಂತ ಮಗು ಮೇಲೆ ಯಾಕೆ ಕಿರ್ಚಾಡ್ತೀಯ? ನಾನೇ ತಿನ್ನಿಸ್ತೀನಿ, ಕೊಡು. ತೋಕಂದ. ನಂಗೆ ಊಟ ಬೇಡ ದೊಡ್ಡಪ್ಪ, ನಂಗೆ ಅಮ್ಮ ಬೇಕು. ಅಮ್ಮ ತಿನ್ಸಿದ್ರೆ ನಾನು ಎಷ್ಟು ಬೇಕಾದ್ರೂ ತಿಂತೀನಿ. ಮುಂಚೆ ಎಲ್ಲ ಅಮ್ಮ ತಿನ್ಸ್ಬೇಕಾದ್ರೆ ನಾನು ಹಠ ಮಾಡ್ತಿದ್ದೆ. ಈಗ ನಾನೇನು ಹಠ ಮಾಡಲ್ಲ. ಪ್ಲೀಸ್ ಅಮ್ಮನ ಕರೀರಿ ದೊಡ್ಡಪ್ಪ. ನಿಜಾನಮ್ಮ, ಅಮ್ಮನ ಕೈ ತುತ್ತು ಅಮೃತ ಇದ್ದ ಹಾಗೆ. ಅವಳ ಗುಣ ಆದಮೇಲೆ ಖಂಡಿತ ಅವಳೇ ತಿನ್ನಿಸ್ತಾಳೆ. ಅಲ್ಲಿವರೆಗೂ ಹಸ್ಕೊಂಡಿರೋಕ್ಕಾಗತ್ತಾ ನೀನು? ನಾನು ಅಮ್ಮನ ಹತ್ರ ಹೋಗಿದ್ದೆ, ಪಿಂಕಿಗೆ ಊಟ ಮಾಡಿಸಿ ಅಂತಂದ್ಲು. ತಗೋ, ಅಲ್ಲಿವರೆಗೂ ನೀನು ಹುಷಾರಾಗಿರ್ಬೇಕಲ್ವಾ? ತಿನ್ನು. ನಂಗೆ ಊಟ ಬೇಡ ದೊಡ್ಡಪ್ಪ. ಪಿಂಕಿ, ಅಣ್ಣನ ಜೊತೆ ಈ ರೀತಿ ನಡ್ಕೋತೀಯಲ್ಲ, ಯಾಕೆ ನಮ್ಮ ಹೊಟ್ಟೆ ಉರಿಸ್ತಾ ಇದೀಯಾ? 2 ದಿನ ಅಮ್ಮನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಹೇಳ್ತಿದೆಯಲ್ಲ. ಶ್ರಾವಣಿ 1 ದಿನಕ್ಕಾದ್ರೂ ಅಮ್ಮ ಬೇಕು ಅಂತ ಹಠ ಮಾಡಿದ್ದನ್ನ ನಾವು ನೋಡೇ ಇಲ್ಲ. ಅಮ್ಮ ಇಲ್ಲದೆ ಅವಳು ಸಂಕಟ ಪಟ್ಟಿರೋದನ್ನ ನಾವು ಯಾರು ಗಮನಿಸ್ತಾ ಇಲ್ಲ. ಅಂಥದ್ರಲ್ಲಿ 2 ದಿನ ಅಮ್ಮನ್ ಬಿಟ್ಟಿರಕ್ಕಾಗಲ್ಲ ನಿನ್ ಕೈಲಿ. ಬಿಡೋಣ, ಇವಳಿಗೆ ಹೇಗೆ ತಿನ್ನಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾ ಬಾ ನೀನು. ಏನ್ ನಡೀತಾ ಇದೆ ಇಲ್ಲಿ? ನಾನು ಬಚಾವಾಗಬೇಕು ಅಂತಾನೆ ಆ ಬಂಧನನ ಕೂಡ್ ಹಾಕಿದ್ದು. ಆದ್ರೆ ಈ ಪಿಂಕಿ ಬಂದು ವೀರುಗೆ ಶ್ರಾವಣಿ ಬಗ್ಗೆ ಅನುಕಂಪ ಬರೋ ಥರ ಮಾಡ್ತಿದ್ದಾಳಲ್ಲ. ನಾನೇನೋ ಮಾಡಕ್ ಹೋದ್ರೆ ಅದು ಇನ್ನೇನೋ ಆಗ್ತಾ ಇದೆ. ಛೇ, ಇಲ್ಲ, ನಿಮಗೆ ಅಪ್ಪನ ಹತ್ರ ಕೆಲಸ ಸಿಗಲ್ಲ. ಅಮ್ಮ ನೋಡ್ದೇನಮ್ಮ ಏನು ಮಾತಾಡ್ತಿದ್ದಾಳೆ ಅಂತ. ನನ್ನ ಗಂಡ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಇಷ್ಟೆಲ್ಲ ಬೇಡ್ಕೋತಿದ್ರು, ಆದರೆ ಇವಳು ಎಷ್ಟು ಸ್ವಾರ್ಥಿಯಾಗಿದ್ದಾಳೆ ಅಂತ ನೋಡು. ನನ್ನ ಗಂಡ ದುಡಿಬಾರ್ದು, ಜೀವನದಲ್ಲಿ ಉದ್ಧಾರ ಆಗಬಾರ್ದು ಅಂತ ಹೀಗೆಲ್ಲ ಮಾಡ್ತಿದ್ದಾಳೆ. ಧನಲಕ್ಷ್ಮಿ, ಅದಕ್ಕೆ ನಾನು ಹಾಗೆ ಹೇಳಿಲ್ಲ. ಅಪ್ಪನ ಹತ್ರ ಕೆಲಸ ಮಾಡ್ಬೇಕಂದ್ರೆ ಇವಳು ಏನು ಮಾಡಬೇಕು? ನನ್ನ ತಮ್ಮ ಕೆಲಸ ಮಾಡ್ತಾನೆ ತಾನೆ? ನನ್ನ ತಮ್ಮನ ಕೆಲಸನ ನೋಡಿ ನಿಮ್ಮಪ್ಪ ಹಾಡಿ ಹೊಗಳ್ತಿದ್ದಾರೆ ತಾನೆ? ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡಲ್ವಂತೆ, ಹಾಗಾಯ್ತು. ಇವರಪ್ಪ ಒಪ್ಕೋತಾರೋ ಇಲ್ವೋ, ಆದರೆ ಹೋಗೋ ದಾರಿಲಿ ಮನೇಲೆ ಶನಿ ಅಡ್ಡವಾಗಿ ನಿಂತಿರ್ಬೇಕಾದ್ರೆ ನಾವೆಲ್ಲ ಉದ್ಧಾರ ಆಗಕ್ಕಾಗತ್ತೆ. ಇನ್ನು ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಸಾರಿಗೆ ಉಪ್ಪು ಹಾಕಬೇಕು, ಪಾಯಸಕ್ಕೆ ಸಕ್ಕರೆ ಹಾಕಬೇಕು. ನಮ್ಮ ಸುಬ್ಬು ಸಕ್ಕರೆ ಇದ್ದ ಹಾಗೆ. ಅವನ ಶ್ರದ್ಧೆ, ಅವನ ನಿಯತ್ತು, ಅವನ ಪ್ರಾಮಾಣಿಕತೆ ಈ ಮನೇಲಿ ಯಾರಿಗೂ ಬರೋದಿಲ್ಲ ಕಣೆ. ಅವನಲ್ಲಿ ಪ್ರಾಮಾಣಿಕತೆ ಇರೋದ್ರಿಂದನೇ ಇನ್ನೂ ದೊಡ್ಡ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋದು. ಏನಪ್ಪ ಹಾಗಾದ್ರೆ ನನ್ನ ಗಂಡನ ಉಪ್ಪು ಅಂತ ಹೇಳ್ತಿದ್ದೀರಾ? ನನ್ನ ಗಂಡನಿಗೆ ನಿಯತ್ತು, ಶ್ರದ್ಧೆ, ಪ್ರಾಮಾಣಿಕತೆ ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ? ನೋಡಿ ಮನೆಯವರೆಲ್ಲರೂ ಇವಳು ಮಾತು ಕೇಳ್ಕೊಂಡು ಬದಲಾಗ್ಬಿಟ್ಟಿದ್ದೀರಾ. ಮನೆ ಅಳಿಯಂಗೆ ಅವಮಾನ ಮಾಡ್ತಿದ್ದೀರಾ? ಹೌದೌದು. ನನ್ನ ಮಗನಿಗೆ ಮಾನ ಇದೆಯೋ ಮರ್ಯಾದೆ ಇದೆಯೋ ಗೊತ್ತಿಲ್ಲ, ಆದರೆ ಅವನಿಗೆ ಈ ಮನೆಯಲ್ಲಿ ಅವಮಾನ ಆಗ್ತಾ ಇರೋದಂತೂ ಸತ್ಯ ಸತ್ಯ ಸತ್ಯ. ಇಷ್ಟೆಲ್ಲ ಮಾತನ್ನ ಕೇಳಿಸ್ಕೊಂಡು ಇನ್ನೂ ನಾನು ಈ ಮನೇಲಿ ಇರ್ಬೇಕಾ? ಬಾವ ನೀವು ಸಮಾಧಾನ ಮಾಡ್ಕೊಳ್ಳಿ ಬಾವ. ಅಕ್ಕ 1 ನಿಮಿಷ ಸುಮ್ಮನಿರಕ್ಕ. ಅಪ್ಪ ನೀನು ಸುಮ್ಮನಿರಪ್ಪ. ಎಲ್ಲ ಹಿಂಗೆ ಜಗಳ ಆಡಿದ್ರೆ ಏನೂ ಪ್ರಯೋಜನ ಇಲ್ಲ. ಬಾವ, ನಿಮಗೇನು ಯಜಮಾನ್ ಹತ್ರ ಕೆಲಸ ಮಾಡಬೇಕು ಅಂತ ಆಸೆ ಅಲ್ವಾ? ಸರಿ ಆಯಿತು, ನಾನು ಯಜಮಾನ್ ಹತ್ರ ಮಾತಾಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಯಜಮಾನ್ ಹತ್ರ ಕೆಲಸ ಮಾಡೋ ಯೋಗ್ಯತೆ ಇದ್ದರೆ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನಾನು ನಾಳೆನೇ ಯಜಮಾನ್ ಹತ್ರ ಮಾತಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಸರಿ ಸುಮ್ಮ.
ವೀರು ಯಾಕೊಬ್ಬನೇ ಕೂತಿದೀಯ ಅಲ್ಲಿ? ಏನೂ ಇಲ್ಲ ಅಕ್ಕ. ನೀನು ಶ್ರಾವಣಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಲ್ವಾ? ಫಿರು ನೀನು ಅವಳ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಸುರೇಂದ್ರ ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಶ್ರಾವಣಿ ಯಾವತ್ತೂ ಅಮ್ಮ ಬೇಕು ಅಂತ ಹಠ ಮಾಡೇ ಇಲ್ಲ ಅಲ್ವಾ? ಪಿಂಕಿ ಸುರೇಂದ್ರನ ಹೆತ್ತು ಮಗಳು, ನೀನು ಸ್ವಂತ ದೊಡ್ಡಪ್ಪ. ಅದಕ್ಕೆ ಆ ಮಗು ಅವಳ ದುಃಖನ, ಅವಳ ಸಂಕಟನ, ನೋವನ್ನ, ಅವಳು ಎಲ್ಲಾನು ನಿಮ್ಮ ಹತ್ರ ತೋರಿಸ್ಕೋತಾಳೆ. ಯಾಕಂದ್ರೆ ನೀವು ಅವಳ ರಕ್ತ ಸಂಬಂಧಿಗಳು. ಆದ್ರೆ ಶ್ರಾವಣಿಗೆ ನೀನು ಅಪ್ಪ ಅಲ್ವಲ್ಲ. ತೋರಿಸ್ಕೊಂಡಿರೋಳು. ಸುಮ್ಮನೆ ನೀನು ಅವಳ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಆ ನಂದಿನಿ ನಿನಗೆ ಮಾಡಿರೋ ಮೋಸ ನೆನೆಸ್ಕೊಂಡ್ರೆ ನನಗೀಗಲೂ ಮೈಯೆಲ್ಲ ಉರಿಯುತ್ತೆ, ಹೃದಯ ನಡುಗುತ್ತೆ. ಅಲ್ಲ, ಹೋಗಿ ಹೋಗಿ ನಿನಗೆ ಮೋಸ ಮಾಡಿದಾಳೆ. ಇಷ್ಟು ಪ್ರೀತಿ ಮಾಡೋ ಗಂಡನ್ನ ಬಿಟ್ಟು ಹೋಗಕ್ಕೆ ಅವಳಿಗೆ ಹೇಗಾದ್ರೂ ಮನ್ಸು ಬಂತು? ಅವಳ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ತಾಯಿ ಮಗಳದು ಒಂದೇ ರಕ್ತ ಅಲ್ವಾ? ತಾಯಿ ನನಗೆ ಮೋಸ ಮಾಡೋದ್ಲು, ಮಗಳು ಪ್ರಪಂಚದ ಮುಂದೆ ನನಗೆ ಅವಮಾನ ಮಾಡಿದ್ಲು. ಇಂಥವ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಇದೇ ನನಗೂ ಬೇಕಾಗಿದ್ದಿತ್ತು ವೀರು. ನಿನ್ನ ಮನಸ್ಸಲ್ಲಿ ಆ ನಂದಿನಿ ಮೇಲಿರೋ ಕೋಪ ಬೂದಿ ಮುಚ್ಚಿದ ಕೆಂಡದ ಹಾಗಿದೆ. ಆಗಾಗ ಆ ಬೂದಿನ ಕೆಡವಿ ಕಿಚ್ಚು ಹೆಚ್ಚಾಗೋ ಥರ ಮಾಡಬೇಕು ಅಷ್ಟೆ. ಎಷ್ಟು ಕೊಬ್ಬು ನಿಮ್ಗೆ? ಹಾ, ನನ್ ಮುಂದೆನೆ ಬಾಲ ಬಿಸ್ತಿದ್ದೀರಾ? ಶ್ರಾವಣಿ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ಅದ್ಯಾಕೆ ಹಂಗೆ ಅನ್ಕೋತೀರಾ ಮೇಡಮರೇ? ನಿಮ್ಮ ಕೈಲಿ ಆಗದೆ ಇರೋದು ಏನಿದೆ ಹೇಳಿ ಮೇಡಮರೇ? ನೀವು ಮನಸ್ಸು ಮಾಡಿದ್ರೆ ಆಕಾಶ ಭೂಮಿನ ಒಂದು ಮಾಡಿಬಿಡ್ತೀರ. ಆಕಾಶ ಭೂಮಿಗಳ ಒಂದು. ಮೇಡಮ್ ಅವರೇ, ನೀವು ಕಣ್ಣಲ್ಲಿ ಗುಡುಗು ಮಿಂಚು ಸಿಡ್ಲು ಎಲ್ಲವನ್ನು ತೋರಿಸ್ಬಿಡ್ತೀರಾ ಅಂತ ಗೊತ್ತು. ನಿಮ್ಮನ್ನ ಎದುರಾಕೊಂಡು ನಾವು ಬದುಕಕ್ಕಾಗತ್ತಾ ಮೇಡಮ್ ಅವರೇ? ಅಲ್ಲ, ನನ್ನ ಬಗ್ಗೆ ಇಷ್ಟೆಲ್ಲ ಗೊತ್ತಿತ್ತು, ನನ್ನನ್ನು ಒಂದೇ ಒಂದು ಮಾತು ಕೇಳ್ದೆ ನಮ್ಮಪ್ಪನ ಹತ್ರನೇ ಕೆಲಸ ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ ಮೇಡಮರೇ, ನೋಡಿ ಮತ್ತೆ ನಾನು ತಪ್ಪು ತಿಳ್ಕೊಂಡ್ರಿ ನೀವು. ಈಗ ನಾವು ಯಾವತ್ತಿದ್ರೂ ನಿಮಗೆ ನಿಯತ್ತಿನ ಸೇವಕರೇ. ನಿಮ್ಮ ಸೇವೆ ಮಾಡೋದೇ ನಮ್ಮ ಜೀವನದ ಗುರಿ. ಆದರೆ ನಿಮಗೆ ನಿಮ್ಮ ಪೂಜ್ಯ ಪಿತಾಶ್ರೀ ಅಂದರೆ ತುಂಬ ಗೌರವ ಪ್ರೀತಿ ಅಲ್ವಾ? ಸೊ ನಿಮ್ಮ ತಂದೆಗೆ ಸೇವೆ ಮಾಡಿದರೆ ನಿಮಗೆ ಸೇವೆ ಆದಂಗಾಗತ್ತೆ ಅಂತ ಹಂಗೆ ಮಾಡಿದ್ವಿ ಅಷ್ಟಲ್ವೇನೋ? ಅದಕ್ಕೆ ಮೇಡಮ್ ಅವರೇ, ನಿಮ್ಮ ತಂದೆಯವ್ರ ಹತ್ರಕ್ಕೆ ಹೋಗಿ ಕೆಲಸಕ್ಕೆ ಸೇರ್ಕೊಂಡು ನಿಮ್ಮ ಋಣ ತೀರ್ಸೋಣ ಅಂತ ಇದ್ದೀವಿ. ನಾಟಕ ಆಡಬೇಡಿ. ನೀವಿಬ್ರು ಎಂಥ ಉಸಿರು ಬಳ್ಳಿಗಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮಿಷಕ್ಕೆ ಒಂದೊಂಥರ ಮಾತಾಡ್ತೀರಾ, ಬೇಕು ಅಂದಾಗೆಲ್ಲ ಮಾತು ಬದಲಾಯಿಸ್ತೀರಾ. ಆದ್ರೆ ನಿಮ್ಮ ಈ ಆಟ ನನ್ನ ಮುಂದೆ ನಡೆಯಲ್ಲ. ಈ ಶ್ರಾವಣಿ ಏನು ಅಂತ ನಿಮಗೆ ಈಗ ನಾನು ಗೊತ್ತು ಮಾಡಿಸ್ತೀನಿ. ಸುಮ್ಮನೆ ಬಿಡಲ್ಲ ನಿಮ್ಮನ್ನ. ಮೇಡಮ್ ಅವರೇ, ದಯವಿಟ್ಟು ನೀವು ಕೋಪವನ್ನ ಮಾಡ್ಕೋಬೇಡಿ. ನೀವು ಕೋಪ ಮಾಡ್ಕೊಂಡ್ರೆ ಬೆಂಕಿ ಜ್ವಾಲಾಮುಖಿ ಅನ್ನೋದನ್ನ ನಮಗೆ ಗೊತ್ತು. ನಾವು ಸುಟ್ಟೋಗ್ಬಿಡ್ತೀವಿ ಮೇಡಮ್ ಅವರೇ. ಹೌದು ಮೇಡಮ್ ಅವರೇ, ಈಗಾಗಲೇ ನೀವು ನಿಮ್ಮ ವಿಶ್ವರೂಪ ದರ್ಶನ ಮಾಡಿಸಿದ್ದೀರಾ. ನಾವು ಅದನ್ನು ನೋಡಿ ಬಳಲಿ ಬೆಂಡಾಗಿ ಹೆದರ್ಕೊಂಡು ಬಿಟ್ಟಿದ್ದೀವಿ ಮೇಡಮ್ ಅವರೇ. ನೀವೀಗ ಮತ್ತೆ ಕೋಪ ಮಾಡಿಕೊಂಡ್ರೆ ನಾವು ಭೂತಿ ಆಗಿಬಿಡ್ತೀವಿ ಅಷ್ಟೇ. ಇದೊಂದು ಸಲ ಕ್ಷಮಿಸ್ಬಿಡಿಪ್ಪ ನಮ್ಮ ತಪ್ಪನ್ನ. ಮೇಡಮ್ ಅವರೇ, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ, ಪ್ಲೀಸ್. ಕ್ಷಮೆನಾ? ಮತ್ತೆ ಮತ್ತೆ ತಪ್ಪು ಮಾಡೋದು ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೇಳೋದು. ಮೊದಲನೇ ಸಲ ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದು, ಆದ್ರೆ ಪದೇ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಬೇಕು. ಶಿಕ್ಷಣ? ಹೌದು, ನೀವೀಗ ಮಾಡಿರೋ ತಪ್ಪಿಗೆ ನಾನು ನಿಮಗೆ ಶಿಕ್ಷೆ ಕೊಡ್ತಾ ಇದ್ದೀನಿ. ನೀವು ವೀಕೆಂಡಲ್ಲಿ ಮಾಡಬೇಕಾಗಿರೋ ಕೆಲಸನೆಲ್ಲ ನಾಳೆಯಿಂದ ಪ್ರತಿದಿನ ಮಾಡಬೇಕಾಗಿದೆ. ನನಗಾಗ್ಲಿ, ಧನಲಕ್ಷ್ಮಿ ಅತ್ತಿಗೆಗಾಗ್ಲಿ, ಅತ್ತೆಗಾಗ್ಲಿ ಯಾವ ತೊಂದ್ರೆನೂ ಕೊಡದೆ, ಯಾವ ಕೆಲಸನೂ ಮಾಡಿಸದೆ ಎಲ್ಲ ಕೆಲಸನೂ ನೀವೇ ಮಾಡಬೇಕು. ಇಲ್ಲ ಅಂದ್ರೆ ಮೇಡಮ್ ಅವರೇ, ಇಲ್ಲ ಅನ್ನೋ ಮಾತೇ ಇಲ್ಲ.
ನಾಳೆಯಿಂದ ಎಲ್ಲ ಕೆಲಸನೂ ನಾವು ಮಾಡಿಸ್ತೀವಿ ಅಲ್ವಾ ಮಮ್ಮಿ? ಹೌದೌದು, ನನ್ನ ಮಗನ ರೆಟ್ಟೆ ನೋಡಿ ಗಟ್ಟಿಯಾಗಿದೆ. ಮನೆ ಕೆಲಸ ಎಲ್ಲ ಇವನು ಒಬ್ಬನೇ ಮಾಡ್ಬಿಡ್ತಾನೆ ಅಲ್ವೇನಾ? ಮಮ್ಮಿ, ಮೇಡಮ್ ಅವ್ರು ಹೇಳಿದ್ದು ಮನೆ ಕೆಲಸನ ಇಬ್ರು ಸೇರ್ ಮಾಡಬೇಕು ಅಂತ. ಕೇಳು. ಅಪ್ಪ ನಿದ್ದೆ ಮಾಡ್ತಿದ್ದಾರೆ. ಇದೇ ಸರಿಯಾದ ಟೈಮು. ನಾನು ಈಗಲೇ ಹೋಗಿ ಅಮ್ಮನ ನೋಡ್ತೀನಿ. ಯಾರು? ಅಮ್ಮ, ನಾನು ಪಿಂಕಿ. ಪಿಂಕಿ, ಪಿಂಕಿ ಪುಟ, ಒಳಗ್ ಬಾ ಕಂದ. ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬಾ. ಆದರೆ ಡೋರ್ ಕ್ಲೋಸ್ ಆಗಿದೆ, ಓಪನ್ ಆಗ್ತಾ ಇಲ್ಲ ಅಮ್ಮ. ಹೇಗೆ ಓಪನ್ ಮಾಡಲಿ? ನಾನು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ನೋಡಬೇಕು. ಏನು ಮಾಡಲಮ್ಮ? ಓಪನ್ ಆಗ್ತಿಲ್ಲ. ಅಯ್ಯೋ ದೇವ್ರ, ನಾನೀಗ ಏನಪ್ಪ ಮಾಡಲಿ? ತಾಯಿ ಮಗುನ ದೂರ ಮಾಡ್ತಿದ್ದಾಳೆ ಆ ಪಾಪಿ. ಅಮ್ಮ, ಡೋರ್ ಹೇಗೆ ಓಪನ್ ಮಾಡೋದು? ಲಾಕ್ ಆಗಿದೆ. ಇದ್ರ ಕೀ ಎಲ್ಲಿರುತ್ತೆ ಹೇಳಿ? ಕೀ ಸಿಕ್ಕಿದ್ರೆ ನಾನೇ ಡೋರ್ ಓಪನ್ ಮಾಡ್ತೀನಿ. ಈ ಡೋರ್ ಕೀ ನಿನಗೆ ಸಿಗಲ್ಲ ಪಿಂಕಿ. ಈ ಡೋರ್ ಕೀ ವಿಜಯಾಂಬಿಕಾ ರೂಮಲ್ಲಿರುತ್ತೆ. ಆದರೆ ನೀನು ಮಾತ್ರ ಅಲ್ಲಿಗೆ ಹೋಗ್ಬೇಡಮ್ಮ. ಅವಳು ನರ ರೂಪದಲ್ಲಿರೋ ರಾಕ್ಷಸಿ. ನೀನು ಮಾತ್ರ ಯಾವುದೇ ಕಾರಣಕ್ಕೂ ಅವಳ ಹತ್ರ ಮಾತ್ರ ಹೋಗ್ಬೇಡ. ಅರ್ಥ ಆಯ್ತಾ ಪಿಂಕಿ? ಪಿಂಕಿ, ಪಿಂಕಿ, ಪಿಂಕಿ ಪುಟ, ಪಿಂಕಿ, ಪಿಂಕಿ, ನೀನಲ್ಲಿ ಹೋಗ್ಬೇಡ ಪಿಂಕಿ. ಪಿಂಕಿ, ಪಿಂಕಿ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಅಯ್ಯೋ, ಅಮ್ಮನ ರೂಮ್ ಕೀ ಇದೇ ಇರ್ಬೋದಾ?
ಇಷ್ಟೊತ್ತಲ್ಲಿ ನೀನಿಲ್ಲ ಓಡಾಡ್ತಿದ್ಯಾ? ಅದು ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಆಟ ಆಡ್ತಿದ್ದೆ. ಏನ ಆಟ ಆಡ್ತಿದ್ದ ಇಷ್ಟೊತ್ತಲ್ಲಿ? ನೋ 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 ಮಕ್ಕಳು ಇಷ್ಟೊತ್ತಲ್ಲಿ ಆಟ ಆಡಬಾರ್ದು. ಬೇಗ ಮಲ್ಕೋಬೇಕು, ಬೇಗ ಎದ್ದೇಳಬೇಕು. ಅರ್ಥ ಆಯ್ತಾ? ಹೋಗು ಮಲ್ಕೋ. ಸರಿ ಹೋಗು. ಸರಿ, ಹೋಗ್ತೀನಿ. ಬೆಂಕಿ ನಿಂತ್ಕೋ. ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಓಡಾಡ್ತಿದ್ಯಾ? ಅದನ್ನ ಯಾಕೆ ಮತ್ತೆ ಮತ್ತೆ ಕೇಳ್ತಿದ್ಯಾ? ನಾನು ಕೇಳಿದ್ನ? ಏನು ಕೇಳಿದೆ? ಕೇಳಿದ್ದಲ್ಲ, ಹೇಳಿದ್ದು ಲೇಟ್ ಆಯಿತು, ಹೋಗಿ ಮಲ್ಕೋ ಅಂತ. ಹೌದೌದೌದೌದೌದೌದೌದು, ತುಂಬ ಲೇಟ್ ಆಗಿದೆ. ಇಷ್ಟೊತ್ತಲ್ಲಿ ಮಕ್ಕಳು ಆಟ ಆಡಬಾರ್ದು. ಬೇಗ ಮಲ್ಕೋಬೇಕು, ಬೇಗ ಹೇಳಬೇಕು. ಅರ್ಥ ಆಯ್ತಾ? ನಡಿ, ನೀನು ಮಲ್ಕೋ. ಬೇಡ 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 ತಡಿ, ನಾನೇ ನಿನ್ನ ರೂಮ್ವರೆಗೂ ಬಿಟ್ಟು ಮಲಗಿಸಿ ಬರ್ತೀನಿ. ಆಮೇಲೆ ನೀನು ತಪ್ಪಿಸ್ಕೊಬಿಟ್ರೆ